ನಾನು ಈ ಮಾತನ್ನು ಒಮ್ಮೆ ಹೇಳ್ಬಿಡ್ತೀನಿ, ಯಾಕೆಂದರೆ ಮತ್ತೆ ಆ ಟೈಮ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ವೀರಪ್ಪ ಮೊಯ್ಲಿ ಒಂದು ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಯಾಗಿ ಗ್ರಾಮೀಣ ಕೃಪಾಂಕದ ಮೂಲಕ ಬಡವರ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಬಹುದು ಅಂತ ತೋರಿಸಿದ್ದೇ ಅವರು. ಆಮೇಲೆ ಈ ಎತ್ತಿನಹೊಳೆ ಯೋಜನೆ, ಅವರು ಆ ಭಾಗದವರು ದಕ್ಷಿಣ ಕನ್ನಡ ಭಾಗದವರಾದರೂ ಕೂಡ ಎತ್ತಿನಹೊಳೆ ಯೋಜನೆ, ಯಾಕಂದರೆ ಎತ್ತಿನಹೊಳೆ ಯೋಜನೆಗೆ ಅಲ್ಲಿ ವಿರೋಧ ಆಗಿದ್ದೆ ಏನಂತಂದರೆ ನಮ್ಮ ನೀರು ಖಾಲಿ ಆಗುತ್ತೆ ಅಂತೇಳಿ, ಯಾಕಂದರೆ ನೇತ್ರಾವತಿನ ತಿರುಗಿಸಬೇಡಿ ಅಂತೇಳಿ. ಓಕೆ, ಅದಕ್ಕೆ ರಾಜಕೀಯ ತುಂಬ ಮಾಡಿದ್ದಾರೆ. ನಾಳೆ ಏನಾದರೂ ಎತ್ತಿನಹೊಳೆ ಈ ಭಾಗಕ್ಕೆ ಬಂದರೆ ನಂಬರ್ 1. ಆಮೇಲೆ ಈ ಆಸ್ಪತ್ರೆಗಾಗಿ ಏನು ವೀರಪ್ಪ ಮೊಯ್ಲಿ ಅವರ ಏನು ಕಾಂಟ್ರಿಬ್ಯೂಷನ್, ಆಮೇಲೆ ಅಲ್ಲೊಂದು ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ, ಅದಕ್ಕೂ ಅವರ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನಾನು ಯಾಕೆ ಹೇಳಿದೆ ಅಂತಂದರೆ ಅವರನ್ನು ಸೋಲಿಸಿ ಬಚ್ಚೇಗೌಡರನ್ನು MP ಮಾಡಲಾಯಿತು. ಬಚ್ಚೇಗೌಡರು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಸಮ್ಟೈಮ್ಸ್ ನಾನು ಒಂದು ಮಾತು ಹೇಳ್ತೀನಿ, ಅದು BJPನೋ ಕಾಂಗ್ರೆಸ್ಸೋ JDS ಯಾರೇ ಆಗಿರಲಿ, ಒಂದು ಒಳ್ಳೆ ಕೆಲಸ ಮಾಡುವಂತಹ MP MLA ಸಿಕ್ಕಿದರೆ ದಯವಿಟ್ಟು ಅಂಥವರ ಕೈ ಬಿಡಬೇಡಿ. ಅವರು ಯಾವುದೇ ಪಾರ್ಟಿ ಆಗಿರಲಿ, ಯಾವುದೇ ಜಾತಿ ಆಗಿರಲಿ. ವೀರಪ್ಪ ಮೊಯ್ಲಿ ಅವರ ಜಾತಿ ವಿಚಾರ ನೋಡಿದರೆ ಭಾಳ ಸಣ್ಣ ಕಾಂಟ್ರಿಬ್ಯೂಷನ್ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಒಬ್ಬ ವ್ಯಕ್ತಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಹೋದಾಗ ಹೇಳಿದ್ರು, ನೋಡಿ ಸರ್, ಒಂದು ಫೈನ್ ಡೇ ಇಲ್ಲಿ ಎತ್ತಿನಹೊಳೆಯ ನೀರು ಬಂದಾಗ ಎಲ್ಲ ಮನೆಗಳಲ್ಲಿ ವೀರಪ್ಪ ಮೊಯ್ಲಿ ಅವರ ಫೋಟೋ ಇಟ್ಕೊತಾರೆ ಅಂತೇಳಿ. ಹಾಗಂತ ಸುಧಾಕರ್ ಏನು ಕಡಿಮೆ ಸಾಮರ್ಥ್ಯದ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳಿದೆ ಅಂದರೆ ಅವರ ಕಾಲದಲ್ಲಿ ಅವರು ಮಾಡಿದಂತೆ. ಧೀರಜ್ ಮುನ್ರಾಜ್ ಅವರಿದ್ದಾರೆ, ಶಾಸಕ ಧೀರಜ್ ಮುನ್ರಾಜ್ ಅವರು ನಮಸ್ತೆ. ಧೀರಜ್ ಮುನ್ರಾಜ್ ಅವರು ನಮಸ್ತೆ. ಸರ್ ನಮಸ್ತೆ ಸರ್. ಈ ಆಸ್ಪತ್ರೆ ಯಾವಾಗ, ನಿಮ್ದು ಯಾವುದು ಕ್ರೆಡಿಟ್ ವಾರ್ ಇಲ್ವಲ್ಲ ಸರ್? ಅದು ನಿಮ್ಗೆ ಗೊತ್ತಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ESI ಇರೋದ್ರಿಂದ ಆಲ್ರೆಡಿ ಹೈರಿಂಗ್ ಗೆ ನಿಮ್ಗೆ ಎಷ್ಟು ಫಾರ್ಮಸಿಸ್ಟ್ ಇದ್ದಾರೆ, ಎಷ್ಟು ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಇದೆಲ್ಲ ಪೇಪರ್ ನೋಟಿಫಿಕೇಶನ್ 20 days, ಒನ್ ಮಂತ್ ಮೇಲಾಗಿದೆ. ನಾವು ಬಂದ್ಮೇಲೆ ಅದು ಒಂಚೂರು ಪೇಮೆಂಟ್ ಪೆಂಡಿಂಗ್ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ, ಯಾರ ಕಾಂಟ್ರಾಕ್ಟ್ ಪೇಮೆಂಟ್ ಹ್ಯಾಂಡ್ ಓವರ್ ಟು ಸ್ಟೇಟ್ ಗವರ್ಮೆಂಟ್ ಅಂಡ್ ಡೆಪಾಸಿಟ್ ಆಫ್ ಬೆಸ್ಕಾಂ ಡೆಪಾಸಿಟ್ ಎಲ್ಲ ಕ್ಲಿಯರ್ ಮಾಡ್ಸಿದೀವಿ. ಈಗ ಆಲ್ಮೋಸ್ಟ್ 6 months ತಗೊಂಡು ಅಷ್ಟು ಪ್ರೋಸೆಸ್ ಕ್ಲಿಯರ್ ಮಾಡಕ್ಕೆ. ಎಲ್ಲ ಕ್ಲಿಯರ್ ಆಗಿದೆ. ನಾನು ವಿಸಿಟ್ ಮಾಡಿದ್ದೀನಿ, ಸಂತೋಷ್ ಲಾಡ್ ಸಾಹೇಬ್ರಿಗೂ ಹೇಳಿದ್ದೀನಿ. ನಮ್ಮ ರಾಜ್ಯದ ಮೇಡಮ್ ಇರೋದ್ರಿಂದ ನಾವು ಆಲ್ರೆಡಿ ಶೋಭಾ ಮೇಡಮ್ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಶೋಭಾ ಮೇಡಮ್ ಮಾಡಿಸ್ಕೊಡ್ತಾ ಇದ್ರೆ 100% ಫೆಸಿಲಿಟೇಟ್ ಆಗುತ್ತೆ, ಇದು ಕ್ಲಿಯರ್ ಆಗುತ್ತೆ ಸರ್. ವಿತ್ ಇನ್ ದ ನೆಕ್ಸ್ಟ್ 3-4 months ಒಳಗಡೆ ಆಪರೇಷನಲ್ ಇರುತ್ತೆ ESI ಆಸ್ಪತ್ರೆ. ತುಂಬಾ ಉತ್ತಮವಾದಂತ ಆಸ್ಪತ್ರೆ ಕಟ್ಟಿರುವಂತದ್ದು. ಅದು ಕಾರ್ಯ ನಿಮಿತ್ತ ಆದ್ರೆ ತುಂಬಾ ಒಳ್ಳೆ ಆಸ್ಪತ್ರೆ ಇರುತ್ತೆ ಸರ್ ನಮ್ಮ ತಾಲೂಕಲ್ಲಿ. 3-4 ತಿಂಗಳಲ್ಲಿ ಆಗುತ್ತೆ. ನೀವು ನಿಮ್ಮ ಕೆಲಸ ಮಾಡಿದ್ದೀರಿ 100%. ಆಲ್ರೆಡಿ ಆ ಪೋಸ್ಟ್ ಗಳಿಗೆಲ್ಲ ಕಾಲ್ ಫಾರ್ ಮಾಡ್ಬಿಟ್ಟಿದ್ದಾರೆ ಸರ್ ಹೈರಿಂಗ್ಗೆ. ಓಕೆ, ಆಗಿರೋದ್ರಿಂದ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಧೀರಜ್ ಮುನ್ರಾಜ್ ಅವರೇ. ಒಳ್ಳೆ ಪಾಸಿಟಿವ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಮಗಿರುವಂಥದ್ದು, ನೀವು ಯಾರೇ ಆಗಿರಿ, ನೀವು ಕ್ರೆಡಿಟ್ ಯಾರು ಬೇಕಿದ್ರೆ ತಗೊಳ್ಳಿ, ಜನಗಳಿಗೆ ಸೇವೆ ಕೊಡಿ. ಆಮೇಲೆ ಸುಧಾಕರ್ ಅವರು ಈಗಿನ MP ಸೊ ಅವರು ಮನಸ್ಸು ಮಾಡಿದರೆ, ಯಾಕಂದರೆ ಅವ್ರಿಗೂ ಇರುತ್ತೆ, ನನ್ನ ಜಿಲ್ಲೆಯನ್ನು ನಾನು ಅಭಿವೃದ್ಧಿಪಡಿಸಬೇಕು, ನಾವು ನಾಳೆ ಓಟ್ ಕೇಳೋದು ಅದರಿಂದನೇ ಅಲ್ವಾ. ಸೊ ಆದಷ್ಟು ಬೇಗ ಆಗಲಿ. ಇದರ ಬಗ್ಗೆ ಯಾರ್ಯಾರು ಮತ್ತೊಮ್ಮೆ ಅವರ ಗಮನಕ್ಕೆ ತರ್ತೀನಿ, ಏನಿದು ಪ್ರಾಬ್ಲಮ್ಮು, ಯಾರಿಗೆಲ್ಲ ಇದರ ಕ್ರೆಡಿಟ್ ಹೋಗಬೇಕು, ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಇದರ ಬಗ್ಗೆ ಹೇಳಿದೆ. ನಾನು ವೀರಪ್ಪ ಮೊಯ್ಲಿ ಅವರ ವಿಚಾರ ಕೂಡ ಹೇಳಿದೆ, ಆಯಿತಾ. ನಾನು ಅದನ್ನೇ ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು. ಈಗ ಸುಧಾಕರ್ ಅವರು ಇಲ್ಲಿಗೆ HN ವ್ಯಾಲಿ ಮುಖಾಂತರ, HN ವ್ಯಾಲಿ ಎಲ್ಲ ಹೆಬ್ಬಾಳ್ ನಾಗವರಣ ಏನೊಂದು ಬರುತ್ತೆ, HN ವ್ಯಾಲಿ ಮುಖಾಂತರ ನೀರು ತರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲಿ ಅವರು BJP ಅಂತ ನಮಗೇನಿಲ್ಲ. ಅಥವಾ ಇಲ್ಲಿ ಯಾರು ರಮೇಶ್ ಕುಮಾರ್ ಅವರು ಕೋಲಾರಕ್ಕೆ ನೀರು ತಗೊಳ್ಳುವಂಥ, ಶ್ರೀನಿವಾಸಪುರದ ಮಾಜಿ ಶಾಸಕರು ನೀರು ತಗೊಂಡು ಹೋಗ್ತಾರೆ, ಅವರು ಕಾಂಗ್ರೆಸ್. ನಮಗೆ ಪ್ರಶ್ನೆ ಅದಲ್ಲ, ಜನಗಳಿಗೆ ಯಾರು ಒಳ್ಳೇದು ಮಾಡ್ತೀರಿ ಅವರಿಗೆ ಜೈ. ಈಗೊಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ.
ಓಕೆ, ಮಂಜುನಾಥ್ ದಿನ್ನೂರ್ ಕೂಡ ನಮ್ಮ ಕಲೀಗ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಈ ಸ್ಟೋರಿಯನ್ನು ತಂದಿರೋದು ಅವರೇ. 3-4 ತಿಂಗಳೆಲ್ಲ ಆಗತ್ತೆ ಅಂತ ಮಂಜುನಾಥ್ ದಿನ್ನೂರ್ ಭಾಳ ಅದ್ಭುತವಾದ ಸ್ಟೋರಿಯನ್ನು ತಂದಿದ್ದೀರಿ. 96 ಕೋಟಿ ರೂಪಾಯಿ ರೀ, ಯಪ್ಪ, ಆಗಬಹುದಾ? ಗ್ರೇಟ್ ವಾರ್ ಇದೆಯಾ ಅಥವಾ ಸುಮ್ಮನೆ ನಮ್ಮ ಮುಂದೆ ಫುಲ್ಲು ಜಾಕಿಡ್ತಾ ಇದ್ದಾರಾ? ಏನು ಕತೆ ಮಂಜುನಾಥ್? ಜಯಪ್ರಕಾಶ್, ಖಂಡಿತವಾಗಿ ಇದು 4 ವರ್ಷಗಳ ಹಿಂದೆನೆ ಈಗಾಗಲೇ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಜೊತೆಗೆ ಕರೆಂಟ್ ಕಲೆಕ್ಷನ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ವಾರ್ಡ್ ಆಪರೇಷನ್ ಥಿಯೇಟರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಬಂದಿದೆ. ಇವರು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರು ಏನ್ ಹೇಳಿದ್ರು ಇವೆಲ್ಲವೂ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇವರಿಬ್ರು ಕೂಡ ಈ ಹಿಂದೆ 4-5-6 ತಿಂಗಳು ಆಯ್ತು ಈ ಪ್ರೋಸೆಸ್ ಆಗ್ಲಿಕ್ಕೆ ಅಂತ ಏನ್ ಹೇಳ್ತಾ ಇದ್ರೆ, ಇದನ್ನ ಯಾಕೆ 3-4 ವರ್ಷಗಳ ಹಿಂದೆ ಮಾಡ್ಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈಗಾಗಲೇ 3-4 ತಿಂಗಳಾಗುತ್ತೆ ಮತ್ತೆ ಇದನ್ನ ಉದ್ಘಾಟನೆ ಮಾಡಕ್ಕೆ ಅಂತ ಹೇಳ್ತಾ ಇದ್ರಲ್ವಾ. ಆದ್ರೆ ಈಗ ಅಲ್ಲಿ ಏನು ಬಾಳೆ ಎಲೆ ಅಂದ್ರೆ ಊಟ ಎಲ್ಲ ರೆಡಿ ಆಗಿ ಬಾಳೆ ಎಲೆಗೆ ಇಟ್ಕೊಂಡು ತಿನ್ಬೇಕು, ಅಷ್ಟು ಎಲ್ಲ ರೆಡಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಇವರು ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜೊತೆಗೆ ಸಂಸದರಾಗಿರ್ಬೋದು, ಇವರು ಮನಸ್ಸು ಮಾಡಿದ್ರೆ 1 ತಿಂಗಳು ಅಂದ್ರೆ 15 ದಿವಸ ಅಥವಾ 1 ತಿಂಗಳಲ್ಲೇ ಇದನ್ನ ಉದ್ಘಾಟನೆ ಮಾಡಬಹುದು. ಜೊತೆಗೆ ಏನು ಈಗಾಗಲೇ ಸೂಪರ್ ಮಂಜುನಾಥ್, ನನಗೆ ಸ್ವಲ್ಪ ಟೈಮ್ನ ಅಭಾವ ಇದೆ, ಆದರೆ ಭಾಳ ಅದ್ಭುತವಾಗಿ ಹೇಳಿದ್ದೀರಿ. ಇದೊಂದು ಟ್ರಯಲರ್ ಅಷ್ಟೇ, ಸಂಬಂಧಪಟ್ಟ MP ಟ್ರಯಲರ್ ಅಷ್ಟೇ. 96 ಕೋಟಿ ಯಾರ ಮನೆಯಿಂದ ತಂದದ್ದಲ್ಲ, ನಮ್ಮ ದುಡ್ಡು. ಒಂದು ಟ್ರಯಲರ್, ಒಂದು ಹಿಂಟ್ ಕೊಟ್ಟಿದ್ದೀವಿ. ನೀವಿದನ್ನು ಮಾಡದೇ ಇದ್ದರೆ ಇಡೀ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಯಾರೆಲ್ಲ ಹೋರಾಟಗಾರರಿದ್ದಾರೆ ಎಲ್ಲರನ್ನು ನುಗ್ಗಿಸ್ತೀನಿ ನಾನು. ಏನು ESI ಆಸ್ಪತ್ರೆಗೆ ಎಲ್ಲರೂ ರಾತ್ರಿಯಲ್ಲಿ ಧರಣಿ ಆಗಬೇಕು, ಯಾಕೆ ನಿಮಗೆ ಮಾಡೋಕ್ಕಾಗಲ್ಲ ಅಂತ. ದುಡ್ಡು ತಿಂದೋ ಏನಾದರೂ ಆಟ ಆಡಿದ್ರಿ, ಕಮಿಷನ್ ಬಂದಿಲ್ಲ ಮತ್ತೊಂದು ಅಂತೇಳಿ ಲೇಟ್ ಮಾಡಿದ್ರಿ, ಕ್ರೇಟ್ ವಾರ್ಗಾಗಿ ಬಂಡವಾಳ ಬಯಲು ಮಾಡ್ತೀವಿ ನಿಮ್ಮದು. ಅದು ಯಾವನ್ನೇ ಆಗಿರಲಿ, ಯಾವ ಪಕ್ಷದವನೇ ಆಗಿರಲಿ, ಯಾವ ಅಧಿಕಾರಿನೇ ಆಗಿರಲಿ. ಯಾಕಾಗಲ್ಲ ಜಿಲ್ಲಾಧಿಕಾರಿ ಡೈರೆಕ್ಟ್ ಇನ್ವಾಲ್ವ್ ಆಗೋಕ್ಕೆ ಅಂತಲೂ ನೋಡ್ತೀವಿ ನಾವು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.